ದೇಶಸಾಹಿತ್ಯೊಳಗೆ ತತ್ವಮಸಿ ಪ್ರಕರಣದೊಳಗ ಆತ್ಮಾನಾತ್ಮ ವಿವೇಕವುಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ ಎನ್ನುವಂಥ ವಿಷಯವನ್ನು ಅವಲೋಕನ ಇದನ್ನು ವಿಚಾರ ಅವಲೋಕನ ಮಾಡ್ಕೊಂಡು ಬಂದೇವಿ. ಆತ್ಮ ಅನಾತ್ಮ ವಿವೇಕವುಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ. ಆತ್ಮಾನಾತ್ಮ ವಿವೇಕ ಇಲ್ಲದವನಿಗೆ ಆ ವಾಕ್ಯದ ಯಥಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಬಂದಾರ. ಅದು ಈಗ ನಿನ್ನಿನ ದಿವಸ ಮಮೇದಂ ದ್ವಯಂ ತತ್ವೇದಂ ತನ್ಮಧ್ಯಂ ಅಸ್ಯ ವಿಶೇಷಣಂ ಧನಿ ಭೂಮಾ ಅನ್ಯಥಾ ತದ್ವದ್ದೇಹೋ ಅಹಂ ಕರ್ತೃರೇವ ಚ 90-92 ಬುದ್ಧ್ಯಾರೂಢಂ ಸದಾ ಸರ್ವಂ ಸೋ ಅಹಂ ಕರ್ತಾ ಚ ಸಾಕ್ಷಿಣಃ ತಸ್ಮಾತ್ ಸರ್ವ ಅವಭಾಸೋ ಕಿಂಚಿತ್ ದೃಶ್ಯನ್ ಸದಾ. ಹಣವಂತನು ಭೋಗಳುಳ್ಳವನು ಎಂಬುದು ಹೇಗೋ ಹಾಗೆ ನನ್ನದು ಇದು ಎಂಬಿ ಎರಡೂ ನಡುವಿನದಕ್ಕೆ ವಿಶೇಷಣವಾಗಿರುವುದು. ಅದರಂತೆ ದೇಹವು ಅಹಂಕರ್ತದಲ್ಲಿ ವಿಶೇಷಣವು, ಬುದ್ಧಿಯಲ್ಲಿ ಏರಿಕೊಂಡು ಕಾಣುವುದೆಲ್ಲವೂ ಅಲಂಕಾರವು ಕೂಡ ಯಾವಾಗಲೂ ಸಾಕ್ಷಿಗೆ ವಿಶೇಷಣವು. ಆದ್ದರಿಂದ ಆತ್ಮನು ಯಾವಾಗಲೂ ಯಾವುದನ್ನು ಮುಟ್ಟದೆ ಎಲ್ಲವನ್ನು ಹೇಳ್ಬಿಡ್ತೇವೆ. ಇದನ್ನು ನಾವು ನೋಡ್ಕೊಂಡು ಬಂದೇವಲ್ಲ. ಬುದ್ಧ್ಯಾರೂಢಂ ಸದಾ ಸರ್ವಂ. ಸಾಕ್ಷಿ ಆ ಬುದ್ಧಿಯೊಳಗ ಆರೂಢ ಸ್ಥಿತಿಯೊಳಗಿದ್ದುಕೊಂಡು ಅಲ್ಲಿ ಪ್ರವರ್ತಿಸುವುದೆಲ್ಲ ಆ ಸಾಕ್ಷಿದೆ. ಆದ್ರೂ ನಮಗೆ ಬುದ್ಧಿನ ಬೆಳೆದಂಗ ಎಲ್ಲ ಭ್ರಾಂತಿಯಿಂದ ಅಲ್ಲಿ ನೋಡ್ಕೊಂಡು ಬಂದೇವೆಲ್ಲ. ವಿಶೇಷ ಯಾವುದು ಅಂತ ಇವುಗಳನ್ನು ವಿಂಗಡಿಸಿಕೊಂಡು ನೋಡುವಂಥ ಆತ್ಮ ಯಾವುದು, ಅನಾತ್ಮ ಯಾವುದು. ಮಮೈದಂ ಏತದ್ವಯಂ ಅಪಿ ಮಧ್ಯಂ ಅಶ್ಯ ನೋಡ ಹೇಳ್ತಾರೆ. ಮಮೇದಂ ಅಥವಾ ಮಮೈದಂ ಏತದ್ವಯಂ, ಇದು ನನ್ನದು ಅಂದಾಗನ ಸ್ವಯಂ ಅಂದ್ರೆ ಅವನ ಎರಡನ್ನು ಬಿಡಿಸಿಕೊಂಡು ವಿಶೇಷಣಂ ಧನಿ ಭೂಮಾನ್ ಯಥಾ ತತ್ವ ಅಂತ ಹೇಳ್ತಾರೆ. ಹಣ ಸೌಕಾರ ಅಲ್ಲ, ಸೌಕಾರ ಹಣ. ಅವು ಎರಡಕ್ಕೂ ಸಂಬಂಧ ಇಲ್ಲ. ಅವ ಹಣ ಇರೋಣದ್ರಿಂದ ಸೌಕಾರಗೆ, ಆ ದೇಹಕ್ಕೂ ಹಣಕ್ಕೂ ಯಾವ ಸಂಬಂಧನೇ ಇಲ್ಲ. ದೇಹ ಬಿದ್ದು ಅಂದ್ರೆ ಏನ್ ತಗೊಂಡು ಹೋಗುದಿಲ್ಲ, ಏನಿಲ್ಲಲ್ಲ. ಇದ್ರ ಉಳಿಯೊಳಗೆ ಇರುವಂತದ್ದು ಎಲ್ಲರೂ ಲೋಕ ಪ್ರಸಿದ್ಧವಾಗಿ ಇದ್ದುಕೊಂಡಿದೆ. ಹಣ ಇರೋಣದ್ರಿಂದ ಅವನು ಸಾಹುಕಾರ ಅಂತ ಒಂದು. ಗೋಗಳಿರುವುದರಿಂದ ಗೋ ಇದ್ದು ಅಂದ್ರೆ ಅವ ಗೋವುಗಳು ಉಳ್ಳವನು, ಭೂ ಸಂಪತ್ತಿನಿಂದ ಕೂಡಿರುವವನು, ಆ ಹಸುಗಳಿಗೆಲ್ಲ ಯಜಮಾನನು ಅಂತ ಬರುವುದಿಲ್ಲ. ಆ ವಿಶೇಷಗಳಿಂದ ಅವನಲ್ಲೇ ಆರೋಪ ಮಾಡಿಸ್ತಿರ್ತಾರೆ. ಅದನ್ನು ವಿವೇಕದಿಂದ ಬಿಡಿಸಿದ್ರೆ ಅವನಿಗೂ ಮತ್ತು ಆ ಗೋವುಗಳಿಗೂ ಯಾವ ಸಂಬಂಧನೂ ಇಲ್ಲ. ಆಗನ ಇದು ವ್ಯವಹಾರಿಕ. ಪಾರಮಾರ್ಥದೊಳಗೆ ಏನಿರೋದು ಆತ್ಮ ಅನಾತ್ಮ ಅಂತ ಹೇಳಿದ್ರು. ಆತ್ಮ ಯಾವುದು, ಅನಾತ್ಮ ಯಾವುದು? ಅಲ್ಲೇ ಆತ್ಮ ನಾನು
ಇಂಥವನು ಅಂತೇನಾರ ಬಂತು ಅಂದ್ರ ಅಲ್ಲಿ ಆತ್ಮಾಂಶನೂ ಇರ್ತತಿ, ಮತ್ತೆ ಅನಾತ್ಮದ ಅಂಶವೂ ಇರ್ತದ ಅಂತ ಹಿಂದೆ ಹೇಳ್ತಾ ಬಂದಾರ. ಬಿಡಿಸ್ಕೋಬೇಕಾದ್ರೆ ಆತ್ಮ ಅನಾತ್ಮಗಳನ್ನು ಬಿಡಿಸ್ಕೋಬೇಕಾದ್ರೆ ನಾನು ಇಂಥವನು ಅನ್ನೋದು ವಿಶೇಷಣದಿಂದ ಕೂಡಿಕೊಂಡು ಅದು ಅನಾತ್ಮ ಅಂಶದಿಂದ ಅರ್ಥ ಆಗ್ತದೆ. ನಾನು ಅನ್ನೋದು ಆತ್ಮಾಂಶನಿಂದ ಒಳಗೂಡಿ ಇಂಥವನು ಅಂತ ಅನಾತ್ಮಗಳನ್ನು ಕಲಬೆರಕೆ ಮಾಡಿಕೊಂಡು ಇಂಥವನು ಅಂತ ಹೇಳ್ತಾರ. ಧನವಂತನು ಅಂತ ಹೇಳ್ಬೋದು, ಧನವಂತನು ಅಂತ ಹೇಳ್ಬೋದು. ನಾನು ನಾನು ಸಿಂಹದಂತೆ ನೋಡ, ಸಿಂಹದ ಪರಾಕ್ರಮಗಳೆಲ್ಲವೂ ಆಮೇಲೆ ಆರೋಪ ಆಗಿರ್ತಾವ. ಅವೇನು ಸಿಂಹ ಅಲ್ಲ, ಸಿಂಹ ಇದ್ದಂಗ್ರಿ ಅವ. ನಮ್ಮ ಊರಿನ ಸಿಂಹರಿ ಅವ, ಹುಲಿ ನಮ್ಮ ಊರಿನ ಹುಲಿ ಪುರಾಣ ಮಾಡ್ತಿರ್ತಾರ ನೋಡ್ರಿ. ಅವೇನಲ್ಲ, ಅದು ಅವನ ಮೇಲೆ ಆರೋಪ ಮಾಡಿ. ಈಗಿಲ್ಲೇ ಆತ್ಮ ಅನಾತ್ಮಗಳ ವ್ಯವಹಾರ. ನಾನು ಇಂಥವನು ಅನ್ನುವಾಗ ನಾನಿನೊಳಗೆ ಆತ್ಮಾಂಶ ಇರ್ತತಿ, ಅದು ಸೇರಿರ್ತತಿ. ಅನಾತ್ಮಗಳ ಅಂಶನೂ ಬೆರ್ತಿರ್ತದ ಇಂಥವನು ಅನ್ನೋದ್ರ. ಅದಕ್ಕೆ ಅವನ್ನೆಲ್ಲ ಬಿಡಿಸಿಕೊಂಡು ನೋಡು ವಿವೇಕವನ್ನ ನಿನ್ನೆ ದಿವಸ ಪುತ್ರಪ್ಪನವರು ಹೇಳ್ಕೊಂಡು ಬಂದಾಗ ಆ ಪೂರ್ವದೊಳಗೆ ನಾನು ಮಣ್ಣಿನ ದಿವಸ ಹೇಳ್ಕೊಂಡು ಬಂದಾರ. 2 ದಿನ ಅವರು ಉಪನ್ಯಾಸ ಮಾಡ್ಕೊಂಡು ಬಂದಾರೆ. ಇನ್ನ ಇವತ್ತು 97ನೇ ಶ್ಲೋಕಕ್ಕೆ ಹೋಗ್ಬೇಕಲ್ಲ. ಪ್ರತಿಲೋಮಿದಂ ಸರ್ವಂ ಯಥೋಕ್ತಂ ಲೋಕ ಉಜ್ಜಿತ ಅವಿವೇಕಲೀಯಾಂ ಅಸ್ತಿ ನ ಅಸ್ತಿ ಸರ್ವಂ ವಿವೇಕಿನ. ಪ್ರತಿಲೋಮಮಿದಂ ವಿರುದ್ಧವಾದದ್ದು, ನಿಜಕ್ಕೆ ಅನುಗುಣವಲ್ಲದ್ದು. ಪ್ರತಿಲೋಮ ಅನ್ನೋದಕ್ಕ ಮತ್ತೆ ಬೇರೆ ಏನಾದ್ರು ಸೂತ್ರ ಮಾಡ್ಕೊಬೇಡ್ರಿ. ಲೋಕ ಬುದ್ಧಿಯನ್ನು ಅನುಸರಿಸಿ ಈ ಮೇಲೆ ಹೇಳಿದ್ದೆಲ್ಲವೂ ವಸ್ತುಸ್ಥಿತಿಗೆ ವಿರುದ್ಧವಾಗಿರುತ್ತದೆ. ಆತ್ಮ ಅನಾತ್ಮನ ಅವನ್ನ ಅನುಭಾವಿಗಳಲ್ಲಿ ಆತ್ಮ ಅನಾತ್ಮ ಅನ್ನೋದು ಇರುವುದಿಲ್ಲ. ಆ ಮಟ್ಟಕ್ಕೆ ಇರೋವರೆಗಿದೆ ಮತ್ತು ಉಪದೇಶ ಆತ್ಮಾನುಭವದೊಳಗೆ ನಿಂತಂತ ಆತ್ಮ ಯಾವುದು ಅನಾತ್ಮ ಯಾವುದು ನಾವಿನ್ನೂ ಅಲ್ಲಿ ಹೋಗಿಲ್ಲ, ಆ ಊರಿಗೆ ಮುಟ್ಟಿಲ್ಲ. ಅದನ್ನ ಸಾಧನೆ ದೊಡ್ಡಗೂಡಿ ಜಿಜ್ಞಾಸ ಮಾಡುವ ಸಾಧಕರಣ. ಅದನ್ನ ಆ ಕ್ಷೇತ್ರವನ್ನ ಅಥವಾ ಆ ಪುರವನ್ನ ಮುಟ್ಟಿದಾಗ ಅಲ್ಲಿ ವಿಭಾಗಗಳೇ ಇರುವುದಿಲ್ಲ. ಆತ್ಮ ಅನಾತ್ಮ ಯಾವುದಕ್ಕೆ ಅನಾತ್ಮ ಅಂತ ಕರೀಬೇಕ? ಎಲ್ಲವೂ ಪ್ರಕಾಶ ರೂಪವಾಗಿರುವ ಚೈತನ್ಯ ಸ್ವರೂಪವನ್ನ ಅವ ಅನಾತ್ಮ ಅಂತ ಯಾವುದಕ್ಕೆ ಕರಿಬೇಕು? ಹಂಗದಿರಲಾರದು. ಅದಕ್ಕೆ ಆದ್ರೆ ಇದು ನೋಡಿ, ಸಾಧಕರ ದೃಷ್ಟಿಯಿಂದ ಅದಕ್ಕನ್ನ ಬುದ್ಧಿಯಾರೂಢಂ ಸದಾ ಸರ್ವಂ ಅಂತ ಹೇಳ್ಕೊತ ಬಂದ್ರು. ಸಾಧಕರದಿದು ಆತ್ಮಾನುಭವಿಯೊಳಗ ಇದು ಇರುವುದಿಲ್ಲ. ಈ ವಿಭಾಗ ಬುದ್ಧಿಯಿಂದೊಳಗೂಡಿ ಅಂತಃಕರಣ ಪ್ರಮಾತ್ರು ಎಲ್ಲಿ ತನಕ ಇರ್ತಾನೆ ಅಲ್ಲಿ ತನಕ ಇದಿರ್ತವೆ. ಅದಕ್ಕಿದ್ರ ಮೇಲೆ ಹೇಳಿದ್ದೆಲ್ಲವೂ ವಸ್ತು ಸ್ಥಿತಿಗೆ ವಿರುದ್ಧವಾಗಿರುವುದು. ಅವಿವೇಕ ಬುದ್ಧಿಯವರಿಗೆ ಅದು ಇರುತ್ತದೆ, ವಿವೇಕಿಗಳಿಗೆ ಒಂದೂ ಇರುವುದಿಲ್ಲ. ಲೋಕ ಬುದ್ಧಿ ಪ್ರಧಾನವಾಗಿ ಇಲ್ಲಂದ್ರೆ ನೋಡಿ, ನಮ್ಮನ್ನೆಲ್ಲ ಬಂಧಿಸಿರೋದು ಈ ಅಂತಃಕರಣಾದಿಗಳನ್ನ ಬಿಟ್ಟು ಯಾವುದೂ ಇಲ್ಲ. ಶಾಸ್ತ್ರನೂ ಇಲ್ಲ,
ಅಂದ್ರೆ ಅಂತಃಕರಣ ಬೇಕೇ ಬೇಕು. ಪ್ರಪಂಚ ಐತಿ ಅನ್ಬೇಕಾದ್ರೂ ಅಂತಃಕರಣ ಬೇಕು, ಅದು ಇಲ್ಲ ಅನ್ಬೇಕಾದ್ರೂ ಅಂತಃಕರಣ ನೋಡಿ. ಇದರ ಮರ್ಮ ಗೊತ್ತಾಗಿತ್ತು ಅಂದ್ರೆ ಈ ಪ್ರತಿಲೋಮದ ಅರ್ಥ ಗೊತ್ತಾಗ್ತದೆ. ಪ್ರತಿಲೋಮ ಇದಂತ ಈವರೆಗೆ ನಾವು ಹೇಳಿದ ವಿಶೇಷಣ ವಿಶೇಷ ಭಾವವು ವ್ಯವಹಾರದ ದೃಷ್ಟಿಯಿಂದ ಏರ್ಪಟ್ಟದ್ದು. ವ್ಯವಹಾರಕ್ಕೆ ಸತ್ತ ನಮಗೆ ಪ್ರಬಲವಾಗಿ ಹಿಡ್ಕೊಂಡು ಬಿಟ್ಟಿದೆ. ನಾವು ಕಣ್ಣು ತೆಗೆದ್ರೆ ಸಾಕು ವ್ಯವಹಾರ. ಯಾತ್ರಾತ್ಮ ವ್ಯವಹಾರ. ಯಾತ್ರಾತ ಅಂದ್ರೆ ಮುಗೀತು, ನೀವು ಕಣ್ಣು ತೆಗೀರಿ ಬಿಡ್ರಿ. ಮನಸ್ಸು ಎಲ್ಲಾ ವ್ಯವಹಾರಗಳನ್ನು ಸಂಕಲ್ಪದಿಂದೊಡಗು ಎಲ್ಲ ನಿಶ್ಚಯ ಮಾಡಿಕೊಂಡು ಬುದ್ಧಿ ನಿರ್ಣಯ ಮಾಡಿಕೊಂಡು ವ್ಯವಹಾರ ಪೂರ್ಣ ಒಂದು ಅರ್ಧಕಾಲ ಆದಂಗ ಮನೆ ಸಂಕಲ್ಪ ಮಾಡ್ಕೊಂಡು ಇದು ಹಿಂಗ ಆಗೋದು ಹಿಂಗ ಆಗೋದಂದು ಎಲ್ಲ ಸಂಕಲ್ಪ ಮಾಡಿಕೊಂಡು ಅದರ ಸ್ಟ್ರಕ್ಚರ್ ರೆಡಿ ಮಾಡ್ಬೇಕು ಅನ್ನೋಡ ಮನುಷ್ಯನೊಳಗೆ. ಯಾವುದೋ ಒಂದು ಕಾರ್ಯಕ್ರಮ ಅಥವಾ ಒಂದು ಪೆಂಡಾಲ್ ಹಾಕೋದಿರಲಿ, ಏನೋ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡೋದಾಗ್ಲಿ, ಇದನ್ನ ಹಿಂಗ ಮಾಡ್ಬೇಕು ಇದನ್ನ ಹಿಂಗ ಮಾಡ್ಬೇಕು ಅಂತ ಸುವ್ಯವಸ್ಥಿತವಾಗಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅರ್ಥ ಕಾರ್ಯ ಮುಗಿದಂಗ ಅಲ್ಲೇನು ಕೆಲಸ ಜರುಗಿರುವುದಿಲ್ಲ. ಎಲ್ಲ ಮನುಷ್ಯನೊಳಗನೆ ಇದು ಹಿಂಗ ಮಾಡ್ಬೇಕು, ಇಂಥವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು, ಇಂಥವರನ್ನ ಸಾನ್ನಿಧ್ಯ ಕೊಡಬೇಕು, ಇಂಥವರನ್ನ ಉಪನ್ಯಾಸಕ್ಕೆ ಹಾಕಬೇಕು, ಮುಖ್ಯ ಅತಿಥಿಗಳನ್ನ ಇಂಥವ್ರನ್ನ ತರಿಸ್ಬೇಕು. ಕಾರ್ಯಕ್ರಮದ ಬಗ್ಗೆ ಸರ್ ನೋಡಿ, ಜಾಗೃತಿಯಿಂದನೇ ಎಲ್ಲ ರೆಡಿ ಮಾಡಿರ್ತಾರೆ. ಸಾಮಾನ್ಯವಾಗಿ ಎಷ್ಟು ಜನಸಂಖ್ಯೆ ಕೂಡಬಹುದು, ಅವರಿಗೆ ಅನ್ನ ಸಂತರ್ಪಣೆ, ಹಾಡು ಇದು ವ್ಯವಸ್ಥೆ, ಸಿಬ್ಬಂದಿ ಯಾವ ರೂಪದೊಳಗಿರಬೇಕು, ಇಂತಿಂತವ್ರಿಗೆ ನೋಡಿ ಅಷ್ಟು ನಗೆ. ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ, ಅದಕ್ಕಿಂತ ಹುನ್ನಾರ ಮೊದಲೇ ನಡೆದಿರುತ್ತೆ. ಇದೇನದಲ್ಲ, ಇದೆಲ್ಲ ವ್ಯವಹಾರ, ಇದೆಲ್ಲ ವ್ಯವಹಾರಕ್ಕೆ. ಯಾತ್ರಾತ್ಮ ಅಂದ್ರೆ ಪ್ರಾರಂಭ ಈ ವ್ಯವಹಾರ. ಎತ್ತರ ಆಗುವುದಕ್ಕಿಂತ ಪೂರ್ವದೊಳಗೆ ಎಂದಿನೂ ವ್ಯವಹಾರ ಇದ್ದುಕೊಂಡಿಲ್ಲ. ಇದೆಲ್ಲ ಅನುಭವ ಗೊತ್ತು. ಏನು ಎತ್ತರ ಇರ್ಲಿಲ್ಲ ಅಂದ್ರೆ ಯಾರೊಬ್ಬರಿಗೂ ವ್ಯವಹಾರ ಅಂಟಿಕೊಂಡಿಲ್ಲ. ವ್ಯವಹಾರಗಳೆಲ್ಲ ಎತ್ತರ ಹೊರಗಣ. ಹಾಗೆ ಇದೆಲ್ಲ ವ್ಯವಹಾರ ದೃಷ್ಟಿಯಿಂದ ಏರ್ಪಟ್ಟದ್ದು. ಇದು ಆತ್ಮ ವಸ್ತು ಸ್ವರೂಪವನ್ನು ವಿಂಗಡಿಸಿ ತಿಳಿಯದೆ ಇರುವವರಿಗೆ ತೋರತಕ್ಕದ್ದು. ನಾನಿನೊಳಗೆ ಆತ್ಮಾಂಶನೂ ಐತಿ, ಅನಾತ್ಮದ ಅಂಶನೂ ಐತಲ್ಲ. ಯಾಕಂದ್ರೆ ನಾನು ಅಂತ ವ್ಯವಹಾರದ ಇಂಥವನು ಅಂತ ಅಂದ್ಕೊಂಡಾಗ ವ್ಯವಹಾರ ಪ್ರಾರಂಭ ಆಗ್ತದಲ್ಲ. ಹಾಗಾಗತ್ತೇನದ ಇಲ್ಲ ಅಂದ್ರೆ ಪ್ರಾರಂಭ ಆಗೋದಿಲ್ಲ. ತಮ್ಮ ವೃತ್ತಿಗಳನ್ನ ನಾ ಇಂಥವ, ನಾನು ತಹಶೀಲ್ದಾರ್ ಅಥವಾ ಸಬ್ ರಿಜಿಸ್ಟರ್ ಅಂತ ಅಂದುಕೊಂಡಾಗ ನಾ ಇಂಥವ ಅಂದ್ಕೊಂಡಾಗ ಕಾರ್ಯ ಕೆಲವು ನೋಡಿ ಅಲ್ಲ. ಅದ್ರೊಳಗೆ ಆತ್ಮಾಂಶನೂ ಐತಿ, ಆತ್ಮವಂಶನೂ ಕಡಿಮೆ ಮಾಡ್ಕೊಂಡ್ರೆ ವ್ಯವಹಾರ. ಅದಕ್ಕಿಲ್ಲೇ ಅದನ್ನು ವಿಂಗಡಿಸಿ ತಿಳಿಯದೆ ಇರುವವರಿಗೆ ತೋರತಕ್ಕದ್ದು. ವಿವೇಕದಿಂದ ನೋಡುವವರಿಗೆ ಯಾವ ವಿಶೇಷಣವೂ ವಿಶೇಷವನ್ನು ಬಿಟ್ಟು ಇರುವರೇ ಇಲ್ಲ. ಯಾವ ವಿಶೇಷಣವು ವಿಶೇಷವನ್ನು ಬಿಟ್ಟು ಇರುವರೇ ಇಲ್ಲ. ನಾವು ಸಬ್ ರಿಜಿಸ್ಟರ್ ಅಂತಿರ್ಲಿ, ತಹಶೀಲ್ದಾರ್ ಅಂತಿರ್ಲಿ, ಇಂಜಿನಿಯರ್ ಅಂತರ ಇರ್ಲಿ, ಡಾಕ್ಟರ್ ಅಂತರ ಇರ್ಲಿ, ಅದು ನಾನನ್ನು ಬಿಟ್ಟು ಇರುವುದಿಲ್ಲ. ವಿಶೇಷಣವು ವಿಶೇಷವನ್ನು ಬಿಟ್ಟು ಇರುವುದೇ ಇಲ್ಲ. ಯಾವ ಬಾಹ್ಯ ವಸ್ತುವಿಗೆ ಸಂಬಂಧಿಸದೆ ಕಾಣುವುದಿಲ್ಲ. ಇದು ಅನುಭವ. ಇದು ಯಾವ ಬಾಹ್ಯ ವಸ್ತುವು ಬುದ್ಧಿಗೆ ಸಂಬಂಧಿಸದೆ ಕಾಣುವುದೇ ಇಲ್ಲ.
ಯಾವ ಬುದ್ಧಿಯು ಸಾಕ್ಷಿ ಹೊರತಾಗಿ ಇಲ್ಲವೇ ಇಲ್ಲ. ಬಾಹ್ಯ ವಸ್ತು ನೋಡ್ಬೇಕಾದ್ರೆ ಬುದ್ಧಿ ಇರಬೇಕು. ಆದ್ರೆ ಬುದ್ಧಿ ಸಾಕ್ಷಿಯನ್ನು ಬಿಟ್ಟು ಅದು ಸ್ವತಂತ್ರವಾಗಿ ಅನುಭವ ಯಾರಲ್ಲೇನೇ ಇಲ್ಲ. ಇಷ್ಟು ಮಾರ್ಮಿಕದ ನೋಡಿ. ಹಂಗಾದ್ರೆ ರಾಶಿಯನ ಬಾಹ್ಯ ವಸ್ತುಗಳೆಲ್ಲವೂ ಸಾಕ್ಷಿ ಇರಲೇನ ಸಾಕ್ಷಿಯನ್ನು ಬಿಟ್ಟು ಸ್ವತಂತ್ರ ಯಾವುದೊಂದು ಇಲ್ಲ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಇಲ್ಲಿ ಆತ್ಮ ಅನಾತ್ಮಗಳ ವಿವೇಕವುಳ್ಳವನಿಗೆ ವಾಕ್ಯಾರ್ಥವಾಗುತ್ತದೆ. ವಾಕ್ಯದೊಳಗೆ ಅನೇಕ ರೂಪದಿಂದೊಳಗೂಡಿ ವಾಕ್ಯಾರ್ಥ ಜ್ಞಾನ ಮಾಡಿಕೊಂಡಿರ್ತಾರೆ. ಆ ವಾಕ್ಯಾರ್ಥ ಜ್ಞಾನ ಯಥಾರ್ಥವಾಗಿ ಆಗಬೇಕಾದ್ರೆ ಅಥವಾ ಆತ್ಮ ಅನಾತ್ಮಗಳ ವಿವೇಕ ಮಾಡ್ಕೋಬೇಕಾದ್ರೆ ಒಂದೇ ದೃಷ್ಟಿ ಇರೋದಿಲ್ಲ. ಅದಕ್ಕೆ ಇಲ್ಲೇ ತತ್ವಮಸಿ ಅನ್ನುವಂಥ ವಾಕ್ಯವನ್ನ ಅನ್ವಯ ಮತ್ತು ವ್ಯತಿರೇಕ ರೂಪದಿಂದ ಆ ಪದಾರ್ಥ ಜ್ಞಾನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಪದಾರ್ಥ ನಿರ್ಣಯ ಮಾಡ್ಕೋತಾನೆ. ಅತ್ರಾಯಂ ಪುರುಷೋ ಸ್ವಯಂ ಜ್ಯೋತಿರ್ಭವತಿ ಪ್ರಧಾರಣ್ಯ ಸಂಬಂಧ ಯದ್ವೈ ತನ್ ಪಶ್ಯತಿ ಪಶ್ಯನ್ ವೈ ತನ್ ಪಶ್ಯತಿ ನ ಹಿ ದೃಷ್ಟೋ ದೃಷ್ಟಿ ವಿಪರಿಲೋಪೋ ವಿದ್ಯತೆ ಅಂತ ಹೇಳ್ಕೊಂಡು ಬಂದಾರೆ. ಅದನ್ನ ಅನುಭವಾನುಸಾರಿಯಾಗಿ ನಾವು ನೋಡಿಕೊಂಡಾಗ ಇಲ್ಲಿ ಅನ್ವಯ ವ್ಯತಿರೇಕದಿಂದ ಪದಾರ್ಥ ಜ್ಞಾನ ಅಂತ ಇವತ್ತು ಮತ್ತೆ ಈ ಪ್ರಕರಣದೊಳಗೆ ಹೇಳ್ಕೊಂಡು ಬಂದಾರೆ. ಅನ್ವಯ ವ್ಯತಿರೇಕವು ಈ ಪದಾರ್ಥಸ್ಯ ಪದಸ್ಯ ಏತದ್ ಅಹಂ ಇತಿ ತತ್ರ ಯುಕ್ತಿರೇವ ಅವಧಾರಣೆ. ಪದದ ಮತ್ತು ಪದಾರ್ಥದ ಅನ್ವಯ ವ್ಯತಿರೇಕಗಳು ಎಂಬುವುದೇ ನಾನು ಎಂಬಲ್ಲಿ ಪದಾರ್ಥವನ್ನು ನಿರ್ಣಯಿಸುವುದಕ್ಕೆ ಯುಕ್ತಿ ಆಗುವರು. ಇಲ್ಲಿ ಅನ್ವಯ ಅಂದ್ರೆ ಏನು, ವ್ಯತಿರೇಕ ಅಂದ್ರೆ ಏನು ಅಂತ ನಾವು ನೋಡಿಕೊಂಡ್ರೆ ಪದಗಳ ಅರ್ಥ ಜ್ಞಾನ ನಮಗಾಗ್ತದೆ. ಅನ್ವಯ ಅಂದ್ರೆ ಏನು, ವ್ಯತಿರೇಕ ಅಂದ್ರೆ ಏನು. ಇಲ್ಲಿ ಅನ್ವಯ ಅಂದ್ರೆ ಯಾವುದಿದ್ರೆ ನಾವು ಇರುವುದು, ಅದಿಲ್ಲದಿದ್ದರೆ ಅದು ಇರುವುದಿಲ್ಲ. ಇದು ಅನ್ವಯ. ಅನ್ವಯ ಶಬ್ದಕ್ಕೆ ಹಾಕಿದು ಅದಿದ್ದರೆ ತಾನೂ ಇರುವುದು, ಅದಿಲ್ಲದಿದ್ದರೆ ಇರುವುದಿಲ್ಲ. ಇದು ಅನ್ವಯ. ಇನ್ನು ವ್ಯತಿರೇಕ ಅಂದ್ರೆ ಏನು, ಅದಿದ್ದರೂ ಅದು ಇರುವುದಿಲ್ಲವೆಂಬುದು ವ್ಯತಿರೇಕ. ಅದು ಇರುತ್ತೆ ಆದರೆ ಅದು ಇರುವುದಿಲ್ಲ. ಇದು ವ್ಯತಿರೇಕ. ಯಾವುದು ಇದ್ರೂ ಕೂಡ ಇನ್ನೊಂದು ಇರುವುದಿಲ್ಲ. ಅನಾತ್ಮ ರೂಪದಿಂದೊಳಗೂಡಿ ಇರುವುದಿಲ್ಲ. ಅದು ವ್ಯತಿರೇಕ. ಅದಿದ್ದರೆ ತಾನೂ ಇರುವುದು, ಇಲ್ಲದಿದ್ದರೆ ಇರುವುದಿಲ್ಲ. ಈಗ ವ್ಯವಹಾರಿಕ ದೃಷ್ಟಿಯೊಳಗ ಇಂದ್ರಿಯಗಳು ಅಂತ ಬಳಸ್ಕೊತೇವೆ. ಇಂದ್ರಿಯಗಳಿದ್ರನ ಪ್ರಪಂಚ ಇರ್ತತಿ, ಅಥವಾ ಅಂತಃಕರಣಾದಿಗಳಿದ್ರನ ಪ್ರಪಂಚ ಇರ್ತತಿ, ಅಥವಾ ಪರಮಾತ್ಮ ಇದ್ರನ ಪ್ರಪಂಚ ಇರ್ತತಿ. ಇವು ಮೂರೊಳಗೆ ಯಾವ್ದಾರ ಒಂದಿರ್ಲಿಲ್ಲ ಅಂದ್ರೂ ಪ್ರಪಂಚ ಇರುವುದಿಲ್ಲ. ಇದಕ್ಕೆ ಅನ್ವಯ ಅಂತ ಕರೀತಾರೆ ನೋಡಿ. ಅನ್ವಯ ಅಂದ್ರೆ ಏನು, ಅದನ್ನ ಮತ್ತೆ ಬೇರೆ ಯಾವ್ದಲ್ಲ. ಅದು ಇದ್ರೆ ಇರ್ತದೆ, ಇಂದ್ರಿಯಗಳಿದ್ರೆ ಪ್ರಪಂಚ ಇರ್ತದ, ಅಂತಃಕರಣ ಇದ್ರೆ ಪ್ರಪಂಚ ಇರ್ತದ, ನಾನಿದ್ರೆ ಪ್ರಪಂಚ ಇರ್ತದ. ಅದರ ಅನ್ವಯನೇ ಇವು. ಈ ಪ್ರಪಂಚ ಅನ್ನೋದು ಅದರ ಅನ್ವಯ.
ಅದು ಇರಲಿಲ್ಲ ಅಂದ್ರೆ ಇರುವುದಿಲ್ಲ, ಎಲ್ಲಿಯೂ ಇರಲಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಆದ್ರೆ ಅನ್ವಯ ಇರುವುದು. ಅದಿದ್ರೆ ಇರುವುದಿಲ್ಲ, ಇಲ್ಲ ಅಂದ್ರೆ ಇರುವುದಿಲ್ಲ. ವ್ಯತಿರೇಕ ಅಂದ್ರೆ ಏನು? ಈಗ ಸಾಕ್ಷಿ ಇರ್ತಾನ ಅಥವಾ ವ್ಯವಹಾರಿಕ ದೃಷ್ಟಿಗಳನ್ನು ತೋರಿಯಾಸ್ತರ ಇದ್ದಾಗ ಇನ್ನೆರಡು ಅವಸ್ಥೆಗಳು ಎಲ್ಲಿಯೂ ಇರುವುದಿಲ್ಲ. ಅವು ಇರಬೇಕಂತ ನಿಯಮನೂ ಇಲ್ಲ. ಇದು ವ್ಯತಿರೇಕ. ಈಗ ಅನೇಕ ವ್ಯವಹಾರಿಕ ದೃಷ್ಟಿಯೊಳಗೂ ಹಸು ಇದ್ರೆ ಕರ ಇರುತ್ತೆ, ನೇಮ ಐತೆನ ಹಂಗೆ ಕರ ಇರ್ಲೇಬೇಕಂತ. ಅದು ಬರಡಿರ್ತಪ್ಪ, ಅದಿರಬೇಕಂತ ನೇಮ ಇಲ್ಲ. ಅದು ವ್ಯತಿರೇಕ. ಅದಕ್ಕೆ ಅನ್ವಯ ಮತ್ತು ವ್ಯತಿರೇಕ. ಅದಿದ್ರೆ ತಾನೂ ಇರುವುದು, ಅದಿಲ್ಲದಿದ್ದರೆ ಇರುವುದಿಲ್ಲ. ಇಂದ್ರಿಯಗಳಿದ್ರೆ ಪ್ರಪಂಚ ಇರ್ತದೆ. ಇಂದ್ರಿಯಗಳು ಇರಲಿಲ್ಲ ಅಂದ್ರೆ ಪ್ರಪಂಚ ಎಲ್ಲಿನೂ ಇರುವುದಿಲ್ಲ. ರಾಜನ ಇಲ್ಲ, ಪ್ರಜೆ ಇರ್ತಾರ ಇಲ್ಲ. ಪ್ರಜೆಗಳಿದ್ರೆ ರಾಜ ಇರ್ತಾರ. ನೋಡೋದು ಯಾರ್ಯಾವ ಪ್ರಜೆಗಳೇ ಇಲ್ಲ, ರಾಜ ಯಾರ್ಯಾವ? ಪ್ರಜೆಗಳೇ ಇಲ್ಲ, ರಾಜ ಯಾರಿಗೆ? ಅದಕ್ಕೆ ಅನ್ವಯ ವ್ಯತಿರೇಕ ಈ ರೂಪದಲ್ಲಿರ್ತದ. ಅದಕ್ಕೆ ಇಲ್ಲಂದ್ರೆ ಅದಿದ್ದರೂ ತಾನು ಇರುವುದು, ಇಲ್ಲದಿದ್ದರೆ ಇರುವುದಿಲ್ಲ. ಅದಕ್ಕೆ ಅನ್ವಯ. ಅನ್ವಯ ಅನ್ವಯ ಅಂದ್ರೆ ಅದರದ್ದೇ ಸ್ವರೂಪ ಅಂತ. ಒಳಾರ್ಥಗಳು ಅದರದ್ದೇ ಸ್ವರೂಪ. ಈ ಅನ್ವಯ ಪರಮಾತ್ಮ ಇದ್ರೆ ಪ್ರಪಂಚ ಇರ್ತದೆ, ಇಲ್ಲ ಅಂದ್ರೆ ಇಲ್ಲ. ಈ ಪ್ರಪಂಚ ಇಲ್ಲದೆ ಇದ್ರೆ ಇಂದ್ರಿಯಗಳು, ಅಂತಃಕರಣ, ಪರಮಾತ್ಮ ಇರ್ತಾವು ಅಂತ ಏನಾರೈತಂದ್ರೆ ಅದಿಲ್ಲದಿದ್ರೆ ಅವು ಇರುವುದಿಲ್ಲ. ಪ್ರಪಂಚ ಬಿಟ್ರೆ ಇಂದ್ರಿಯಗಳು ಇರುವುದಿಲ್ಲ, ಇಂದ್ರಿಯಾದಿಗಳನ್ನು ಬಿಟ್ಟರೆ ಪ್ರಪಂಚ ಇರುವುದಿಲ್ಲ. ಪರಮಾತ್ಮ, ಅಂತಃಕರಣ, ಇಂದ್ರಿಯ ಅಂತ ಮೂರು ಶಬ್ದಗಳನ್ನು ಬಳಸಿಕೊಂಡಾರೆ ಅಷ್ಟ. ಪರಮಾತ್ಮ ಇದ್ರೆ ಪ್ರಪಂಚ ಎರಡು ಒಂದೇನೆ. ಅದು ಆ ಮೂರು ಶಬ್ದಗಳಿಂದನೂ ನಾವು ಈ ಪ್ರಪಂಚವನ್ನು ಅನ್ವಯ ಮಾಡ್ಕೋಬಹುದು. ಪರಮಾತ್ಮ ಇಲ್ಲದೇನೆ ಪ್ರಪಂಚ ಇರಲಾರದು. ಸ್ವತಂತ್ರವಾಗಿ ಪ್ರಪಂಚ ಇದ್ದದ್ದು ಯಾರ ಅನುಭವದೊಳಗೂ ಬಂದಿಲ್ಲ. ಅದು ಯಾಕಂದ್ರೆ ಪರಮಾತ್ಮವಿನ ಅನ್ವಯ. ಅದಿದ್ರೆ ಇರ್ತೈತೆ, ಅದಿಲ್ಲದಿದ್ರೆ ಅದಿರುವುದಿಲ್ಲ. ಆದ್ರೆ ಈಗ ಸಾಕ್ಷಿ ಇರ್ತಾನೆ, ಆದ್ರೆ ಪ್ರಪಂಚ ಇರಬೇಕಂತ ನೇಮಿಲ್ಲ. ಅದಿದ್ರೂ ಅದು ಇರುವುದಿಲ್ಲ. ಇದು ವ್ಯತಿರೇಕ. ಆತ್ಮ ಇದ್ರೂ ಈ ಅನಾತ್ಮಗಳು ಇರಬೇಕಂತ ನೇಮಿಲ್ಲ. ಅಲ್ಲೇ ಅನಾತ್ಮಗಳ ಸಾಪೇಕ್ಷತೆಯಿಂದ ಆತ್ಮನನ್ನ ನಿಶ್ಚಯ ಮಾಡಿಕೊಳ್ಳುವುದಲ್ಲ. ಅನ್ವಯಗಳು ಹೆಂಗನೆ ಅದಿದ್ರೆ ತಾನು ಇರ್ತೈತಿ, ಅದಿರ್ಲಿಲ್ಲ ಅಂದ್ರೆ ಅದು ಇರದೇ ಇಲ್ಲ. ಇಲ್ಲಿ ಹಂಗಿಲ್ಲ ವ್ಯತಿರೇಕಗಳು. ಅನಾತ್ಮಗಳ ಅಪೇಕ್ಷೆಯಿಂದ ಆತ್ಮನ ನಿರ್ಣಯ ಮಾಡಿಕೊಳ್ಳುವುದು ವ್ಯತಿರೇಕ ಆಗೋದಿಲ್ಲ. ಆ ಬುದ್ಧಿ ನೋಡಲ್ಲಿ ಹಾಗೆ ನಿರ್ಣಯ ಮಾಡಿಕೊಳ್ಳೋದು ಬುದ್ಧಿ. ಸಾಪೇಕ್ಷಿಕ ದೃಷ್ಟಿಯಿಂದ ತಿಳ್ಕೊಳ್ಳೋದು ಬುದ್ಧಿ. ಅದು ಅನ್ವಯಿಕ ಬರುತ್ತೆ.
ಇಲ್ಲಿ ಹಾಗೆಲ್ಲ ಆತ್ಮನ ಇರ್ತಾನ, ಆತ್ಮ ಸ್ವರೂಪದೊಳಗೆ ಇದ್ದ ಉಂಟ. ಪ್ರಪಂಚ ಇರ್ಬೇಕಂತ ನೇಮಿಲ್ಲ, ಅವನು ಇಲ್ಲದೆ ಇದ್ರು ಇರ್ತಾನ. ಪ್ರಪಂಚ ಇಲ್ಲದೆ ಇದ್ರು ಇರ್ತಾನ. ಪ್ರಪಂಚ ಇಲ್ಲದೆ ಇದ್ರೆ ಅಂತಃಕರಣಾದಿಗಳು ಇರೋದಿಲ್ಲ, ಪರಮಾತ್ಮನೂ ಇರೋದಿಲ್ಲ. ಇದನ್ನು ಒಪ್ಪಬೇಕು ನಾವೆಲ್ಲರೂ. ಇದಲ್ಮೈ ಅಲ್ಲಿ ಪ್ರಪಂಚ ಇಲ್ಲದೆ ಇದ್ರು ಆತ್ಮ ಇರ್ತಾನೆ. ಇದು ವ್ಯತಿರೇಕ ನೋಡಿ. ಈ ಸತಿ ಪತಿ ಅಂತ ಪದಗಳ ಶಬ್ದದ ಹೊರಗೆ ಜೋಡಣೆ ಶಬ್ದ. ಸತಿಪತಿಗಳು ವ್ಯತಿರೇಕ ಶಬ್ದಗಳು, ಅನ್ವಯ ಶಬ್ದ ಅಲ್ಲ. ಮೊದ್ಲಿರ್ತರು ಪತಿ ಹೋದ ತಕ್ಷಣ ಸತಿ ಸಹಗಮನ ಮಾಡ್ತಿದ್ರು. ಅವನು ಇದ್ರೆ ಇರ್ತಿದ್ಲು, ಇಲ್ಲ ಅಂದ್ರೆ ಇರಲಿಲ್ಲ. ಬಂದು ಇರ್ತಾರ ಪದ್ಧತಿ. ಈಗ ಅದು ವ್ಯತಿರೇಕ. ಅವ ಇರ್ಲಿಲ್ಲ, ಗಂಡ ತೀರ್ ಹೋದ್ರು ಹೆಂಡತಿ ಇರ್ಬೋದು, ಹೆಂಡತಿ ತೀರ್ ಹೋದ್ರು ಗಂಡ ಇರಬಹುದು. ಅವರಿಗೆ ಸಾಪೇಕ್ಷಿಕ ಶಬ್ದಗಳನ್ನು ಅನುಸರಿಸಿಕೊಂಡಲ್ಲ, ಅನ್ವಯ ವ್ಯತಿರೇಕ ರೂಪದಿಂದ ಒಳಗೂಡಿ ಆ ಪದಗಳಿಗೆ ಅರ್ಥ ಇರುತ್ತೆ. ನಮಗೆ ವ್ಯವಹಾರ ಬೇಕಾಗಿಲ್ಲ, ನಾವು ಪರಮಾರ್ಥ ತತ್ವದ ಅನ್ವೇಷಣೆ ಮಾಡಲಿಕ್ಕಲ್ಲ. ಅದಕ್ಕಿಲ್ಲೇ ಪದ ಮತ್ತು ಪದಾರ್ಥದ ಅನ್ವಯ ವ್ಯತಿರೇಕಗಳು ಎಂಬುವರೇ ನಾನು ಎಂಬಲ್ಲಿ ಪದಾರ್ಥವನ್ನು ನಿರ್ಣಯಿಸುವುದಕ್ಕೆ ಯುಕ್ತಿಯೇ ಆಗುವು. ನ ದ್ರಾಕ್ಷಾಮಹಂ ನಿತ್ಯೇತಸ್ಮಿನ್ ಸುಸುಪ್ತೆ ಅನ್ಯನ್ ಮನಾಗಮ ಅಪಿ ನ ವಾರಯತಿ ದೃಷ್ಟಿಂ ಸ್ವಾಂ ಪ್ರತ್ಯಯಂ ಸು ನಿಷೇಧತಿ. ಅದಕ್ಕೆ ಅನ್ವಯ ವ್ಯತಿರೇಕದ ಪೂರ್ಣ ಅನ್ವಯ ಅಂದ್ರೆ ಏನಾಗಿದೆ? ಅದಿದ್ರ ನೋಡಿದ, ನಾನಿದ್ರ ಪ್ರಪಂಚ ಇರ್ತೈತಿ, ನಾನು ಇರಲಿಲ್ಲ ಪ್ರಪಂಚದಲ್ಲಿ ಇರುವುದಿಲ್ಲ. ಇದಕ್ಕೆ ಅನ್ವಯ ಅಂತ ಕರೀತೀವಿ. ಈ ಪ್ರಪಂಚ ನಾನಿನ ಅನ್ವಯ ಅದು, ಮತ್ತೊಂದಲ್ಲ. ಅದನ್ನ ಬಿಟ್ಟು ಸ್ವತಂತ್ರವಾಗಿ ಇಲ್ಲ ನಾನಿದ್ರೆ ಇರ್ತತಿ, ಇಲ್ಲ ಅಂದ್ರೆ ಇರುವುದಿಲ್ಲ. ಅದ್ರ ಅನ್ವಯ ಅದನ್ನು ಅನುಸರಿಸಿಕೊಂಡೇ ಇರ್ತದೆ. ಆದ್ರೆ ತನ್ನಿದ್ರೆಯಲ್ಲಿ ಬೇರೊಂದನ್ನು ಸ್ವಲ್ಪ ನಾನು ಕಾಣಲಿಲ್ಲ ಎಂಬಲ್ಲಿ ತನ್ನ ದೃಷ್ಟಿಯನ್ನು ಇಲ್ಲವೆನ್ನುವುದಿಲ್ಲ, ಪ್ರತ್ಯಯವನ್ನ ಮಾತ್ರ ನಿಷೇಧಿಸುತ್ತಾನೆ. ನೋಡ್ರಿ, ನಿದ್ರೆಯೊಳಗ ಅನುಭವ ಹೆಂಗೈತಿ ಹಂಗ ಹೇಳ್ತಾವ. ಪ್ರತ್ಯಯವನ್ನು ಮಾತ್ರ ನಿಷೇಧಿಸುತ್ತಾರೆ. ಅಲ್ಲೇ ಏನೊಂದು ನಾನು ಕಾಣಲಿಲ್ಲ ಎಂಬ ತನ್ನ ದೃಷ್ಟಿಯನ್ನು ಇಲ್ಲವೆನ್ನುವುದಿಲ್ಲ. ಕಾಣಲಿಲ್ಲ ಅಂತ ಹೇಳಿ ನಾನು ಏನನ್ನು ಅರಿಯಲಿಲ್ಲ, ನನಗೆ ಅರಿವಿರಲಿಲ್ಲ ಅಂತಲ್ಲ, ನಾನು ಏನನ್ನೂ ಅರಿಯಲಿಲ್ಲ. ಯಾಕಂದ್ರೆ ಇನ್ನೊಂದು ಇಲ್ಲ, ಅಲ್ಲಿ ಪ್ರತ್ಯಯಗಳನ್ನು ನಿಷೇಧ ಮಾಡ. ಅನುಭವ ನೋಡ್ಕೊಡ್ರಿ, ಯಾವ್ದಾದ್ರು ಪ್ರತ್ಯಯಗಳು ಅದಾವೇನ್ರಿ? ಅಲ್ಲಿ ಅಂತಃಕರಣ ಇದ್ರೆ ಪ್ರತ್ಯಯ, ಅಂತಃಕರಣ ಇಲ್ಲ ಅಂದ್ರೆ ಪ್ರಪಂಚದ ವಿಷಯಾದಿಗಳ ಪ್ರತ್ಯಯ ಆಗುದೇ. ಅಲ್ಲೇನಾದ್ರೂ ಆಗುತ್ತಾ? ಪ್ರತ್ಯಯಗಳ ಜ್ಞಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸುಷುಪ್ತಿಯೊಳ. ಅದಕ್ಕಿಲ್ಲೇ ಪ್ರತ್ಯಯವನ್ನು ಮಾತ್ರ ನಿಷೇಧಿಸುತ್ತಾನೆ. ನಾನು ಕಾಣಲಿಲ್ಲ ಎಂಬ ತನ್ನ ದೃಷ್ಟಿಯನ್ನು ಇಲ್ಲವೆನ್ನುವುದಿಲ್ಲ. ಅದಕ್ಕೆ ನಿಷೇಧ ನೋಡ್ರಿ.
ಪದ ಪದಾರ್ಥಗಳ ಅನ್ವಯ ವ್ಯತಿರೇಕವನ್ನು ಇಲ್ಲಿ ತೋರಿಸುತ್ತಾರೆ. ನಾನು ನಿದ್ರೆಯಲ್ಲಿ ಮತ್ತೇನನ್ನೂ ಅರಿಯಲಿಲ್ಲ ಎಂಬ ಪರಾಮರ್ಶವು ನಿದ್ರೆಯಿಂದ ಎಚ್ಚೆತ್ತವನಿಗೆ ಆಗುತ್ತದೆ. ನಿದ್ರೆಯಿಂದ ಎಚ್ಚೆತ್ತವನಿಗೆ ಆಗುತ್ತದೆ. ಏನಂತ? ನಾನು ನಿದ್ರೆಯಲ್ಲಿ ಮತ್ತೇನನ್ನೂ ಅರಿಯಲಿಲ್ಲ. ಇಲ್ಲಿ ಕಾಣಲಿಲ್ಲ ಎಂಬ ನಿಷೇಧಿಸುವುದು ಏನನ್ನು? ಕಾಣಲಿಲ್ಲ ಅಂತ ನಿಷೇಧ ಮಾಡ್ತಾನಲ್ಲ, ಅದೇನು? ವಿಷಯವನ್ನು ನಿಷೇಧಿಸಿದೆ ಎಂಬುದಂತೂ ಸ್ಪಷ್ಟವಾಗಿದೆ. ಅಲ್ಲಿ ಯಾವ ವಿಷಯಾದಿಗಳು ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಏನು ಸಂದೇಹ ಇಲ್ಲ. ಅಲ್ಲಿ ಯಾರಿಗಾದ್ರೂ ಸಮಸ್ಯೆ ಉಳ್ಕೊಳ್ಳತ್ತೇನಲ್ಲಿ? ಕಾಣಲಿಲ್ಲ ಎಂದು ನಿಷೇಧಿಸುವುದು ಏನನ್ನ ಕಾಣಲಿಲ್ಲ? ಯಾವ ವಿಷಯಾದಿಗಳು ಅಲ್ಲಿ ಇಲ್ಲ. ಈ ವಿಷಯವನ್ನು ಮಾತ್ರ ನಿಷೇಧಿಸಿ. ಆದರೆ ಪೂರ್ವಪಕ್ಷಿ ಏನ್ ಹೇಳ್ತಾನ? ಕಾಣಲಿಲ್ಲ ಎಂಬಲ್ಲಿ ಕಾಣುವುದೆಂಬುದನ್ನು ನಿಷೇಧಿಸಿದೆಯಲ್ಲ. ಕಾಣಲಿಲ್ಲ ಅಂತ ಹೇಳ್ತಾನಲ್ಲ, ಕಾಣುವುದೆಂಬುದನ್ನು ನಿಷೇಧಿಸಿದೆಯಲ್ಲ ಅಂತ ತರ್ಕ ಮಾಡ್ತಾನ ಪೂರ್ವಪಕ್ಷಿ. ಆ ಅರಿವು ಯಾವ್ದಂಗಾರ ಅಂತ ಕೇಳ್ತಾನ. ಕಾಣಲಿಲ್ಲ ಅಂತ ನಿಷೇಧ ಮಾಡಿತಾನಲ್ಲ, ಅದು ಯಾವುದು? ಆ ಅರಿವು ಯಾವುದು? ತನ್ನದೇ ಆಗಿರುವ ಚೈತನ್ಯ ಸ್ವರೂಪವನ್ನು ಇಲ್ಲವೆಂದಿಲ್ಲ. ನೋಡ್ರಿ, ನಾನು ಏನನ್ನೂ ಅರಿಯಲಿಲ್ಲ ಎಂಬಲ್ಲಿ ನನ್ನ ಅರಿವು ಇತ್ತೆಂದು ಅರಿಯಲ್ಪಡುವುದು ಇಲ್ಲವೆಂದು ಅರ್ಥವನ್ನ ಮಾಡಬೇಕು. ನಾನು ಏನೊಂದೂ ಅರಿಯಲಿಲ್ಲ ಅಂದಾಗ ನಾನು ಅರಿವ ಇರಲಿಲ್ಲ ಅಂತ ಅಲ್ಲದ. ಅಲ್ಲಿ ಏನು ಇಲ್ಲ ಅಂತ ಅರ್ಥ ಇರಬೇಕಲ್ಲ. ಅರಿವು ಹೇಳ್ತಾನ, ಅರಿವಿರಬೇಕಲ್ಲ. ಅದಕ್ಕೆ ಇಲ್ಲೇ ನನ್ನ ಅರಿವು ಇತ್ತೆಂದು ಅರಿಯಲ್ಪಡುವುದು ಇಲ್ಲವೆಂದು ಅರ್ಥವನ್ನು ಮಾಡಬೇಕು. ಇದ್ದ ಅರಿವು ಯಾವುದು? ಅಲ್ಲಿ ನೋಡಲ್ಲಿ ಇದ್ದ ಅರಿವಿನೊಳಗ ಎಲ್ಲೇ ಸುಸುಪ್ತಾವಸ್ಥೆಯನ್ನ, ತನನಿದ್ರೆಯನ್ನ ಅನುಭವ ಮಾಡ್ಲಿಕ್ಕೆ ನಾವಿಲ್ಲಿ. ಇದ್ದ ಅರಿವು ಯಾವುದು? ಅಲ್ಲಿ ಹೇಗೈತ್ ನೋಡಲ್ಲಿ ಅರಿವು, ಅದನ್ನ ಹೇಳ್ತಾರೆ. ಅಲ್ಲಿ ನಮಗೆ ಘಟ ಪ್ರತ್ಯಯ, ಪಟ ಪ್ರತ್ಯಯ ಮುಂತಾದ ವಿಶೇಷ ಪ್ರತ್ಯಯಗಳು ಆಗುವುದೇ ಇಲ್ಲವೆಂಬುದು ಅನುಭವದಲ್ಲಿದೆ. ಘಟದ ಪ್ರತ್ಯಯ, ಪಟದ ಪ್ರತ್ಯಯ, ಲಿಂಗ ಭೇದಾದಿಗಳ ಪ್ರತ್ಯಯ, ಪ್ರಪಂಚದ ಪ್ರತ್ಯಯ ಎಲ್ಲ ರೀತಿಯಲ್ಲಿ ತನ್ನಿದ್ರಿಯೊಳಗೆ ನಿಮ್ಮ ಅನುಭವದೊಳಗಿಂದ್ರೆ ಹೇಳ್ರಿ. ಏನ್ರಿ ನಾನು ನಿದ್ದೆ ಮಾಡ್ಕೋತನ ಸಾಗರದೊಳಗೆ ಈಶಾಡಕತ್ತಿದ್ಯ, ನಿದ್ದೆ ಮಾಡ್ಕೋತಾನ ಇಲ್ಲ ನಿದ್ದೆ ಮಾಡ್ಕೋತ ಬಿಡ್ಲಿಕ್ಕತ್ತಿದ್ದೆ ಅಂತ ಹೇಳ್ತೀನಿ. ಆಗುಂಟ ತನ್ನಿದ್ರಿಯೊಳಗೆ ಇದು ಏನಾದ್ರೂ ಯಾರಿಗಾದ್ರೂ ಸಾಧ್ಯ ಇದೆಯಾ? ಇದು ಯಾವುದೂ ಸಾಧ್ಯ ಇಲ್ಲ ಅಂತ ನಮ್ಮ ಅರಿವಿಗೆನ ಗೋಚರ ಇರೋದು. ಆ ಇದ್ದ ಅರಿವು ಅದೇ ನೋಡಿ ಯಾವ್ದು ಆ ಅರಿವಿಗೆನ ಗೋಚರ ಆಗೈತೆ. ಅಲ್ಲಿ ಪಟಜ್ಞಾನ ಇಲ್ಲ, ಘಟಜ್ಞಾನ ಇಲ್ಲ, ಯಾವ ಚಿತ್ತದ ವೃತ್ತಿನೂ ಇಲ್ಲ, ಅಂತಃಕರಣಾದಿಗಳ ವೃತ್ತಿ ಯಾವುದೂ ಇಲ್ಲ. ಇನ್ನಿಲ್ಲೇನಲ್ಲೇ ನಮಗೆ ಅರಿವದ. ಮತ್ತಲ್ಲಿ ಏನೊಂದು ಇಲ್ಲ ಅಂತ ಹೇಳ್ತಿರ್ಲಿ, ಏನನ್ನು ನಾನು ಅರಿಯಲಿಲ್ಲ, ಏನನ್ನೂ ಅರಿಯಲಿಲ್ಲ. ಏನನ್ನೂ ಅರಿಯಲಿಲ್ಲ ಅನ್ನೋ ಜ್ಞಾನ ಅದಲ್ಲ, ಅದು ಯಾವ್ದದ ಜ್ಞಾನ? ಇಲ್ಲಿ ಯಾವ ಇರಲಿಲ್ಲ ಅಂದ್ರೂ ಅದು ಇರ್ತದ. ಇದು ವ್ಯತಿರೇಕ.
ನೋಡ ಆತ್ಮತತ್ವವನ್ನು ನೋಡಕ್ ಅನ್ವಯ ವ್ಯತಿರೇಕ ರೂಪದಿಂದ ಒಡಗೂಡಿ ಪದಾರ್ಥ ಪದಗಳನ್ನು ಬಳಸಿ ಆ ಪದದ ಅರ್ಥಗಳನ್ನು ಅನುಸರಿಸಿಕೊಂಡು ಅನ್ವಯ ಮಾಡಿ ವ್ಯತಿರೇಕ ರೂಪದಿಂದ ಆತ್ಮ ಸ್ವರೂಪವನ್ನು ತಿಳಿಸ್ತಾರ. ಅಲ್ಲಿ ಇದ್ದ ಅರಿವು ಯಾವುದು? ಅಲ್ಲಿ ಪಟ ಇಲ್ಲ, ಘಟ ಇಲ್ಲ, ಯಾವ ಪ್ರತ್ಯೇಕ ಇಲ್ಲ. ಅಲ್ಲಿ ಅದು ಹೇಗಿದ್ ನೋಡು ಹಾಗೆ ನೋಡ್ಕೋ. ಅದನ್ನ ಹೇಳ್ತಾರೆ ನೇರವಾಗಿ. ಸಾಕ್ಷಿಯಲ್ಲೇ ಈ ವಿಭಾಗಗಳಿಲ್ಲ, ಆತ್ಮಾನುಭವದಲ್ಲಿ ಯಾವ ವಿಭಾಗಗಳಿಲ್ಲ, ಪ್ರಪಂಚ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಯಾವುದೊಂದು ಇಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೆಂದ್ರೆ ಮುಂತಾದ ವಿಶೇಷ ಪ್ರತ್ಯಯಗಳು ಆಗುವುದೇ ಇಲ್ಲವೆಂಬುದು ಅನುಭವದಲ್ಲಿದೆ. ಆದ್ದರಿಂದ ಪ್ರತ್ಯಯವಿರಲಿಲ್ಲ, ತನ್ನ ಚೈತನ್ಯ ಸ್ವರೂಪವು ಇತ್ತು. ಪ್ರತ್ಯಯ ಇರಲಿಲ್ಲ, ತನ್ನ ಚೈತನ್ಯ ಸ್ವರೂಪವು ಇತ್ತು ಎಂದು ಪರಾಮರ್ಶದಿಂದ ತಿಳಿದು ಬರುತ್ತದೆ. ನೋಡ್ರಿ, ಕರುಣಿದ್ರಿಯೊಳಗ ನಮ್ಮ ಸ್ವರೂಪ ಯಾವ ರೂಪದಿಂದ ಇರ್ತದ. ಈಗ ಸುಷುಪ್ತಿಯಲ್ಲಿದ್ದ ಈ ಚೈತನ್ಯವನ್ನು ನಾನು ಎಂದು ಕರೆದಿರುತ್ತೇವೆ ಎಂದಾಗುವುದಿಲ್ಲವೇ? ಸುಷುಪ್ತಿಯಲ್ಲಿದ್ದ ಈ ಚೈತನ್ಯವನ್ನೇ ನಾನು ಎಂದು ಕರೆದಿರುತ್ತೇವೆ ಎಂದಾಗುವುದಿಲ್ಲವೇ? ಆದ್ದರಿಂದ ಪದವಾದ ನಾನು ಎಂಬುದು ಅನ್ವಯವಿದೆ. ಪದಾರ್ಥವಾದ ಅಹಂಕಾರದ ವ್ಯತಿರೇಕವೂ ಇದೆ. ಎರಡೂ ಇದೆ. ಚೈತನ್ಯವು ಎತ್ತರಾಗಿದ್ರೆ ಎರಡರಲ್ಲಿಯೂ ಇರುತ್ತದೆ. ಚೈತನ್ಯ ಎತ್ತರದವರೆಗೂ ಇರುತ್ತೆ, ನಿದ್ರೆಯೊಳಗೂ ಇರುತ್ತೆ. ಇದನ್ನು ನೋಡಿದರೆ ನಾನು ಎಂಬ ಪದಕ್ಕೆ ರೂಢಿಯಲ್ಲಿ ಅಹಂಕಾರ ಸಹಿತ ಚೈತನ್ಯವು ವಾಕ್ಯಾರ್ಥವೆಂದು ಸುಷುಪ್ತಿಯಲ್ಲಿ ನೋಡುತ್ತೆ. ನಾನು ಎಂಬುದಕ್ಕೆ ಏನರ್ಥಿಲ್ಲ? ನಾನು ಎಂಬ ಪದಕ್ಕೆ ರೂಢಿಯಲ್ಲಿ ಅಹಂಕಾರ ಸಹಿತ ಚೈತನ್ಯವು ವಾಕ್ಯಾರ್ಥವೆಂದು, ಸುಷುಪ್ತಿಯಲ್ಲಿ ನಾನು ಎಂಬುದಕ್ಕೆ ಕೇವಲ ಚೈತನ್ಯವು ಲಕ್ಷಾರ್ಥವೆಂದು ಸಿದ್ಧವಾಗುತ್ತದೆ. ಈ ನಾನು ಅನ್ನುವ ಪದನ ಅನ್ವಯನೂ ಮಾಡ್ಕೊಳಕ್ ಬರ್ತತಿ, ವ್ಯತಿರೇಕನು ಮಾಡ್ಕೊಳಕ್ ಬರ್ತತಿ ಅಂತ ಸಿದ್ಧ ಆಗ್ತಕ್ಕಲ್ಲ. ವಾಕ್ಯಾರ್ಥದ ದೃಷ್ಟಿಯೊಳಗೆ ಹೀಗಿರ್ತದ ನೋಡ್ರಿ. ಯಥಾರ್ಥ ರೂಪದೊಳಗೆ ಅದನ್ನು ಅನುಭವಾನುಸಾರಿಯಾಗಿ ಕಂಡ್ರೆ ಸುಷುಪ್ತಿ ಒಳಗ ಈ ನಾನು ಎಂಬುದಕ್ಕೆ ಕೇವಲ ಚೈತನ್ಯ, ಅದ ಲಕ್ಷಾರ್ಥಲ್ಲಿ ನಾನು ಎಂಬುದಕ್ಕೆ. ನಾನಿನ ಅನ್ವಯ ಚೈತನ್ಯ ಅಂದ್ರೆ ಚೈತನ್ಯದ ಅನ್ವಯ ನಾನು ಕೇವಲ, ಅಷ್ಟೊಂದು ಇರುವುದಿಲ್ಲ. ಇಲ್ಲಿ ಅಹಂಕಾರ ಸಹಿತ ಚೈತನ್ಯವು ವಾಚ್ಯಾರ್ಥವೆಂದು ಸುಷುಪ್ತಿಯಲ್ಲಿ ನಾನು ಎಂಬುದಕ್ಕೆ ಕೇವಲ ಚೈತನ್ಯವು ಲಕ್ಷಾರ್ಥವೆಂದು ಸಿದ್ಧವಾಗುತ್ತದೆ. ಇವನ್ನ ಅನುಭವಾನುಸಾರಿಯಾಗಿ ನೀವು ನೋಡಿಕೊಂಡ್ರೆ ಅನ್ವಯ ವ್ಯತಿರೇಕದ ಅರ್ಥ ಯಥಾರ್ಥವಾಗಿ ಗೊತ್ತಾಗತ್ತೆ, ಗೋಚರ ಆಗುತ್ತೆ, ಅನುಭವ ಬರುತ್ತೆ. ಅದಿದ್ರೆ ತಾನು ಇರುವುದು, ಅದಿಲ್ಲದಿದ್ದರೆ ಇರುವುದಿಲ್ಲ ಅನ್ನೋದು ಅನ್ವಯ. ಇಲ್ಲಿ ನೋಡ್ರಿ ಆಗತ್ತೆ. ಇಲ್ಲಿ ಬಿಡಿಸ್ಕೊಂಡು ನೋಡ್ರಿ, ಅನುಭವಕ್ಕೆ ಅನುಸರಿಸ್ಕೊಂಡು ನೋಡ್ರಿ. ಶಬ್ದ ಬರುತ್ತೆ ಹೋಗುತ್ತೆ, ಅನುಭವ ಮಾತ್ರ ಬರುವುದಲ್ಲ ಹೋಗುವುದಲ್ಲ ಇರುವುದು.
ಯಾವಾಗ ನೋಡಿದ್ರು, ಎಷ್ಟೊತ್ತಿನ ನೋಡಿದ್ರು, ಯಾವ ಅವಸ್ಥೆಯೊಳಗೆ ನೋಡಿದ್ರು ಅಂತ ಹೇಳ್ತಾರೆ. ಅದು ಪರಿವರ್ತನೆ ಆಗುವುದಿಲ್ಲ. ಅನುಭವ ಎಲ್ಲ ಇರ್ತದೆ. ನಾನಿದ್ದಾಗ ಪ್ರಪಂಚ ಇರುತ್ತೆ, ನಾನು ಇರಲಿಲ್ಲ ಆದ್ರೆ ಪ್ರಪಂಚ ಇರೋದಿಲ್ಲ. ಇದು ಅನ್ವಯ. ಯಾವುದರ ಅನ್ವಯ? ಪ್ರಮಾತೃವಿನ ಅನ್ವಯನ ಪ್ರಪಂಚ, ಪ್ರಪಂಚದ ಅನ್ವಯನ ಪ್ರಮಾತೃ. ಚಿನ್ನಲ್ಲ ಅಲ್ಲ. ಅದನ್ನು ಬಿಟ್ಟರೆ ಆಗಿರುವುದಿಲ್ಲ, ಅದನ್ನು ಬಿಟ್ಟರೆ ಆಗಿರುವುದು. ಯಾಕೆ? ಇವೆರಡು ಅನಾತ್ಮ ನಿರೂಪಣೆ. ಈ ಅನಾತ್ಮವು ಆತ್ಮನೊಳಗಿರುವುದಿಲ್ಲ. ಆತ್ಮನೊಳಗೆ ಅನಾತ್ಮ ಅನ್ನೋ ವಿಭಾಗನೆ ಇರುವುದಿಲ್ಲ. ಅದೇಂಗ ಸುತ್ತಿಯೊಳಗ ಅನಾತ್ಮದ ಗುರುಗೆ ಇಲ್ಲ. ಅದಕ್ಕೆ ನಾವು ಅವಿದ್ಯಾನುಸಂಯುಕ್ತವಾಗಿರುವಂತ ಅಂತಃಕರಣ, ಪ್ರಮಾತೃ, ಇಂದ್ರಿಯ, ಪ್ರಪಂಚ ಇದೆಲ್ಲ ಅವಿದ್ಯಾ ಕಲ್ಪಿತ. ಅದನ್ನ ಹಾಗ ಅನ್ವಯ ಮಾಡ್ಕೋಬೇಕು. ನಮ್ಮ ಶುದ್ಧ ಚೈತನ್ಯದೊಳಗ ಶುದ್ಧ ಬ್ರಹ್ಮಜ್ಞಾನ ಅಂತ ಇದ್ರಾಗನ ಗೂಗಲ್ ಮೀಟ್ನಾಗನ ಬರ್ತಿತ್ತು. ಅದು ಶುದ್ಧ ಬ್ರಹ್ಮಜ್ಞಾನ ಅಂತ ಹೇಳ್ತಿತ್ತು. ಆಗ ಅದಕ್ಕೆ ಟೈಟಲ್ ಹಾಕೊಟ್ಟಿದ್ರು. ನಾವೀಗ ದ್ವೈತ ಸಿದ್ಧಾಂತ ಹೇಳಿದ್ರು. ಶುದ್ಧ ಬ್ರಹ್ಮಜ್ಞಾನ, ಅದು ಶುದ್ಧ ಬ್ರಹ್ಮಜ್ಞಾನ ನೋಡಿ. ಯಾವುದು? ಆತ್ಮಾನಾತ್ಮ ವಿವೇಕದಿಂದ ಒಳಗೆ ಆಗ ಇದ್ರೂ ಇದಿರುವುದಿಲ್ಲ. ಇದು ಇಲ್ಲದೆ ಇದ್ರೂ ಅದಿರುತ್ತೆ. ಪ್ರಮಾತೃ, ಪ್ರಪಂಚ, ಅಂತಃಕರಣಾದಿಗಳು ಇಲ್ಲದೆ ಇದ್ರೂ ಅದಿರುತ್ತೆ. ಇವೆಲ್ಲವನ್ನು ವ್ಯತಿರೇಕ ಮಾಡಿ ಇವುಗಳಿಲ್ಲದೆ ಇದ್ರೂ ಅದಿರ್ತದೆ. ಇವುಗಳು ಹಂಗ ಅದಕ್ಕಿಲ್ಲ, ಅದ್ರ ಹಂಗೆ ಹೋಗ್ತದೆ. ಒಂದರ ಅಪೇಕ್ಷೆಯ ಒಂದು ಇರುವುದಿಲ್ಲ. ಇಲ್ಲಿ ಪ್ರಮಾತೃವಾಗಲಿ, ಅಂತಃಕರಣ ಆಗಲಿ, ಇಂದ್ರಿಯಗಳಾಗಲಿ ಇವುಗಳ ಅಪೇಕ್ಷೆಯಿಂದ ಪ್ರಪಂಚ, ಪ್ರಪಂಚದ ಅಪೇಕ್ಷೆಯಿಂದ ಇಂದ್ರಿಯ. ಯಾವ್ದಾರ ಒಂದು ನೀವು ನಾನಿದ್ರೆ ಈ ಪ್ರಪಂಚ ಇರ್ತತಿ, ಪ್ರಪಂಚ ಇದ್ರೆ ನಾನಿರ್ತತಿ. ಈ ಎರಡು ಭಿನ್ನ ಎರಡಲ್ಲ ಒಂದ. ನಾನಂದ್ರೆ ಪ್ರಪಂಚ, ಪ್ರಪಂಚ ಅಂದ್ರೆ ನಾನು. ಇಲ್ಲಿ ಪರಮಾತ್ಮನ ಸ್ವರೂಪ ಯಾರದ? ಅವ ಇರುತ್ತಾನ. ಇವು ಯಾವ ಇರುವುದಿಲ್ಲ. ವ್ಯತಿರೇಕ ಅಂತಾರೆ. ಅದಿದ್ದರೂ ಅದಿರುವುದಿಲ್ಲವೆಂಬುದು ವ್ಯತಿರೇಕವು. ಮತ್ತೆ ಆತ್ಮಾನುಭವದ ನಿಂತಂಗ ಇಲ್ಲಿ ಯಾವುದೂ ಇರುವುದೇ ಇಲ್ಲ. ಅಂತಃಕರಣ ಇಲ್ಲ, ಪ್ರಮಾತ್ರ ಇಲ್ಲ, ಪ್ರಪಂಚ ಇಲ್ಲ, ಯಾವುದೊಂದು ಇರೋದು ಶುದ್ಧ ಚೈತನ್ಯ. ಅವನು ಬರೀ ಚೈತನ್ಯ ಸ್ವರೂಪನ ಕಾಣ್ತಿರ್ತದೆ. ಮತ್ತೊಂದು ಕಾಣೋದಿಲ್ಲ, ಅವನಲ್ಲಿ ಇರುವುದಿಲ್ಲ, ವ್ಯವಹಾರ ಇರುವುದಿಲ್ಲ ಅವನಲ್ಲಿ. ಇನ್ನೊಂದನ್ನು ಅನ್ವಯ ಮಾಡ್ಕೋಬೇಕಂದ್ರೆ ಯಾವುದೂ ಇರುವುದಿಲ್ಲ. ಅದ್ವಿತೀಯ ಪರಬ್ರಹ್ಮ ಸ್ವರೂಪದ. ಇನ್ನೊಂದನ್ನು ಏನು ಅನ್ವಯ ಮಾಡ್ಕೋಬೇಕ? ಇದ್ರು ತಾನೇ ಅದು ಅನ್ವಯ ಮಾಡ್ಕೊಳಕ್. ಇದ್ರಿಗಳಿಗೆ ಏನಾದ್ರು ಅನ್ವಯ ಮಾಡ್ಕೋ, ಪಟಜ್ಞಾನ, ಘಟಜ್ಞಾನ ಮಾಡ್ಕೋಬೇಕಂತ ಏನಾದ್ರು ಪ್ರಯತ್ನ ಪಟ್ರೆ ಆಗತ್ತೆ ಅನ್ನೋದು ಅಲ್ಲೆಲ್ಲ ಇಲ್ಲ. ಅದಕ್ಕೆ ಯಥಾರ್ಥವಾಗಿ ಸ್ವಯಂ ಜ್ಯೋತಿರ್ನ ಈ ದೃಷ್ಟುರಿತ್ಯೇವಂ ಸಂವಿದೋ ಅಸ್ಥಿತಾಂ ಸೌಕಶ್ಚಂಚ ತಥಾ ತಸ್ಯಾಹ ಪ್ರತ್ಯಯಸ್ಯ ತು ಲುಪ್ತತಾಂ ಸ್ವಯಂ ಏವ ಅಬ್ರವೀ ಶಿಕ್ಷಾಸ್ತ್ರಂ ಪ್ರತ್ಯಯ ಅವಗತಿ ಪ್ರಕಟ. ಸ್ವಯಂ ಜ್ಯೋತಿ ನ ಈ ದೃಷ್ಟು ಎಂದು ಸಮ್ಮಿತ್ತು ಇದೆ ಎಂದು ಅದು ಕೂಟಸ್ಥವಾಗಿರುವುದೆಂದು, ಆದರೆ ಪ್ರತ್ಯಯವು ಹೊರಗಿರುವುದೆಂದು
ಶಾಸ್ತ್ರವು ಪ್ರತ್ಯಯವನ್ನು ಚೈತನ್ಯವನ್ನು ತಾನೇ ವಿಂಗಡಿಸಿ ಹೇಳಿರುತ್ತದೆ. ಸ್ವಯಂ ಜ್ಯೋತಿ ನಹಿ ದೃಷ್ಟು ನೋಡ್ರಿ ಅಲ್ಲಿ ಹಂಗೆ ಹೇಳ್ತಾರೆ. ಸ್ವಯಂ ಜ್ಯೋತಿ ಅದು ಯಾವುದನ್ನು ನೋಡುವುದಿಲ್ಲ. ನಹಿ ದೃಷ್ಟು ಅಲ್ಲವ ಸ್ವಯಂ ಜ್ಯೋತಿ ಪ್ರಕಾಶ ರೂಪವಾಗಿ ಬೆಳಗನವ ಅಷ್ಟೇ. ಅದನ್ನ ಶಾಸ್ತ್ರನ ಅದನ್ನ ಪ್ರತ್ಯಯವನ್ನು ಚೈತನ್ಯವನ್ನು ತಾನೇ ವಿಂಗಡಿಸಿ ಹೇಳಿರುತ್ತದೆ. ಇಲ್ಲಿ ಚೈತನ್ಯವನ್ನು ಪ್ರತ್ಯಯವನ್ನು ಲೋಕಬುದ್ಧಿಯನ್ನು ಅನುಸರಿಸಿ ಅನ್ವಯ ವ್ಯತಿರೇಕಗಳಿಂದ ಬಿಡಿಸುತ್ತಾ ಇದೆ. ಇದೇ ಅಭಿಪ್ರಾಯವು ಶ್ರುತಿಯಿಂದಲೂ ಸಿದ್ಧವಾಗುತ್ತದೆ. ಹೇಗೆಂದರೆ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಆ ಪುರುಷನು ಸ್ವಯಂ ಜ್ಯೋತಿ ಸ್ವರೂಪನಾಗಿನ ಇಟ್ಟುಕೊಂಡ ಮಾತ್ರ ಏನೂ ಇಲ್ಲ ಅಂತ. ಆದ್ರೆ ಎಂಬ ಶ್ರುತಿಯಲ್ಲಿ ಆತ್ಮ ಚೈತನ್ಯವು ಮತ್ತೊಂದರಿಂದ ಬೆಳಗತಕ್ಕದ್ದಲ್ಲ. ಅತ್ರ ಅಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಅತ್ರ ಅಯಂ ಪುರುಷ, ಇಲ್ಲಿ ಈ ಪುರುಷ ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನ. ಅವಂಗ ಮತ್ತೊಂದರಿಂದ ಬೆಳಗುವುದಿಲ್ಲ. ಅದರ ಅರಿವಿಗೆ ಲೋಪವೆಂಬುವುದಿಲ್ಲ ಎಂದು ಲಕ್ಷಾರ್ಥವನ್ನು ವಿಂಗಡಿಸಿ ಹೇಳಿರುತ್ತದೆ. ನೋಡ್ರಿ, ಅದರ ಅರಿವಿಗೆ ಲೋಪವೆಂಬುವುದಿಲ್ಲ. ನಮಗೆ ನೇತ್ರಿಯೊಳಗೆ ಅರಿವು ಇದೆಯಲ್ಲ, ಆ ಅರಿವಿಗೆ ಏನಾದ್ರು ಲೋಪಾದಿಗಳು ಏನಾದ್ರು ಉಂಟೇನ? ಇಲ್ಲಿ ಇರ್ತೈತಿ ನೋಡ್ರಿ. ನಮ್ಮ ಬುದ್ಧಿಗೆ ಏನು ಹೇಳಿದ್ ನನಗೆ ಅರ್ಥ ಆಗಿಲ್ರಿ. ಮಕ್ಕಳಿಗೆ ಪಾಠ ಹೇಳ್ತಿರ್ತಾರಲ್ಲ ಸ್ಕೂಲ್ನಾಗ, ಏನು ಎಷ್ಟು ಸಲ ಹೇಳಿ ನಿನಗೆ ಅರ್ಥ ಆಗುವಂತ ಸರ ನೀವು ಹೇಳಿರಿ, ಆದ್ರೆ ನನಗೆ ಆ ಇಕ್ವೇಶನ್ ಬಿಡ್ಸಕ್ಕಾಗಲ್ಲ. ನನ್ನ ತಲೆಯೊಳಗೆ ಅದು ಆಕಾರ ಆಗೇ ಇಲ್ಲ. ನನ್ನ ಮನಸ್ಸಿನೊಳಗೆ ಆಕಾರ ಆದ ಮೇಲೆ ಇರ್ತಾರೆ. ನೀವು ಹೇಳಿದ ಮ್ಯಾಥಮೆಟಿಕ್ಸ್ ಹೇಳಕತ್ತೀರಿ, ಆ ಗಣಿತ ನನಗೆ ಹೆಂಗಂತ ಅರ್ಥ ಆಗಲ್ಲ. ನನಗೆ ಆ ವಿಷಯ ಆಕಾರ ಆಗ್ಲಕತ್ತದ್ದು ಟಿ ಇಲ್ಲ ಹೆಂಗ್ತೈತಿ ಅಲ್ಲ. ವಿಷಯ ಆಕಾರ ಮಾಡ್ಕೊಳಕನ ಪ್ರಯತ್ನ ಮಾಡಬೇಕು ಮೊದಲು. ಇಲ್ಲಿ ಅದರ ಅರಿವಿಗೆ ಲೋಪವೆಂಬುವುದಿಲ್ಲ ಎಂದು ಲಕ್ಷಾರ್ಥವನ್ನು ವಿಂಗಡಿಸಿ ಹೇಳಿರುತ್ತದೆ. ಇದರಿಂದ ಅಹಂಕಾರವೇ ಮುಂತಾದವು ಮತ್ತೊಂದರಿಂದ ಬೆಳಗತಕ್ಕವೆಂದು ಪ್ರತ್ಯಯ ರೂಪವಾದ ವಿಶೇಷ ಜ್ಞಾನಕ್ಕೆ ಲೋಪ ಉಂಟೆಂದು ಹೇಳಿದಂತೆ ಆಯಿತು. ಅಹಂಕಾರದೊಳಗೆ ಲೋಪಾದಿಗಳು ಇರ್ತಾವ. ಅದು ಒಮ್ಮೆ ಆಕಾರ ಆಗಬಹುದು, ಒಮ್ಮೆ ಆಕಾರ ಆಗಲಿಕ್ಕಿಲ್ಲ. ಅದರಿಂದ ಒಂದು ಜ್ಞಾನ ಆಗ್ಬೋದು, ಜ್ಞಾನ ಆಗಲಿಕ್ಕಿಲ್ಲ. ಆದ್ರೆ ಅರಿವೆಂಬುವುದು ಇದೆಯಲ್ಲ, ಯದ್ವೈ ತನ್ನ ಪಶ್ಯತಿ ಪಶ್ಯನ್ವೈ ತನ್ನ ಪಶ್ಯತಿ ನ ಈ ದೃಷ್ಟು ದೃಷ್ಟೇರ್ವಿ ಪರಿಲೋಪೋ ಪ್ರಧಾನಕ್ಕೆ ಬಂದಿರುವಂತಹ ಎರಡೂ ವಾಕ್ಯ. ಪತ್ರ ಅಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಪತ್ರ ಅಯಂ, ಈ ಪುರುಷನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಅಹಂಕಾರವೇ ಮುಂತಾದವು ಮತ್ತೊಂದರಿಂದ ಬೆಳಗತಕ್ಕವೆಂದು ಪ್ರತ್ಯಯ ರೂಪವಾದ ವಿಶೇಷ ಜ್ಞಾನಕ್ಕೆ ಲೋಪ ಉಂಟೆಂದು. ಪ್ರತ್ಯಯ ರೂಪದಿಂದ ಏನು ವಿಶೇಷ ಜ್ಞಾನ ಆಗ್ತದೆ? ಅಂತಃಕರಣ ಜ್ಞಾನ, ಅದು ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನ ಅಲ್ಲದು. ಅದ ಏನಾದ್ರೂ ದೋಷ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಶುದ್ಧ ಚೈತನ್ಯದೊಳಗೆ ಪ್ರಕಾಶದೊಳಗೆ ಯಾವ ಕಲ್ಮಶನೂ ಇರುವುದಿಲ್ಲ. ನೇರವಾಗಿ ಆತ್ಮತತ್ವವನ್ನು ತಿಳಿದು ಬರ್ತಾನೆ. ಆದ್ದರಿಂದ ವಾಚ್ಯಾರ್ಥವನ್ನು ಲಕ್ಷ್ಯಾರ್ಥವನ್ನು ಇಲ್ಲಿಯೂ ವಿಂಗಡಿಸಿ ತಿಳಿದುಕೊಳ್ಳಬಹುದಾಗಿರುತ್ತದೆ. ಏವಂ ವಿಜ್ಞಾತಂ ವಾಚ್ಯಾರ್ಥೆ ಶ್ರುತಿ ಯೋಗ ಪ್ರಸಿದ್ಧಿತ ಶ್ರುತಿ ಸತ್ವಂ ಮಹಿತ್ಯಾಹ ಶ್ರೋತುರ್ಮೋಹ ಅಪ ಅಣುತ್ತವೆ. ನೋಡ್ರಿ, ಅದಕ್ಕೆ ಈ
96ನೇ ಶ್ಲೋಕನ ಲೋಕ ಪ್ರಸಿದ್ಧಿಯಿಂದ ಯಾವ ವಾಕ್ಯ ಅರ್ಥ ಲಕ್ಷಾರ್ಥ ತಿಳಿಸ್ತಾರೆ ಆ ವಿಚಾರವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರು ಚಾಲಕರಿಗೆ ಇವತ್ತಿನ